ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀತಾ ಗಣೇಶ್. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೈಸ್. ಬನ್ನಿ, ಇವತ್ತು ನಾವು ಸ್ಟ್ರೈಟ್ ಪ್ಯಾಂಟ್ ಎಲ್ಲ ಕಟ್ಟಿಂಗ್ ಆಗಿದೆ, ಸ್ಟಿಚಿಂಗ್ ಕೂಡ ಆಗಿದೆ. ಯಾವ ಥರ ಸ್ಟಿಚಿಂಗ್ ಮಾಡೋದಂತ ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ. ಎಲ್ಲ ಸ್ಟ್ರೈಟ್ ಪ್ಯಾಂಟ್ ಆಗಿದೆ. ನೋಟ್ಸ್ ನೀವು ಬರ್ಕೊಳ್ಳಿ ಗೈಸ್. ಬರ್ಕೊಂಡ್ರೆ ನಿಮಗೆ ಇನ್ನೂ ತುಂಬಾ ಈಸಿ ಆಗುತ್ತೆ. ಯಾವಾಗ ಬೇಕಾದರೂ ನೋಡ್ಕೊಳ್ಬೋದು. ಅದಕ್ಕೆ ವಿಡಿಯೋ ಸ್ಕಿಪ್ ಮಾಡದೆ ನೋಟ್ಸ್ ಕರೆಕ್ಟಾಗಿ ಬರ್ಕೊಳ್ಳಿ. ಆವಾಗ ನಿಮಗೆ ತುಂಬಾ ಈಸಿ ಆಗುತ್ತೆ. ಕಲಿತಾ ಹೋಗುವಾಗ ನೋಟ್ಸ್ ನೋಡ್ತಾ ಕಲಿಬೋದು. ಓಕೆನಾ? ಓಕೆ ಗೈಸ್, ನಾನೀಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಬ್ಲೌಸ್ ಮಾಡುವ, ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸುವಂಥ ವಿಡಿಯೋ ಮಾಡುವಂತ ಇದ್ದೇನೆ. ಓಕೆ, ಬ್ಲೌಸ್ ನೋಟ್ಸ್ ರೆಡಿ ಮಾಡ್ತಾ ಇದ್ದೇನೆ. ಬಟ್ ನಿಮಗೆ ಯಾವ ಥರ ಹೇಳಿಕೊಡ್ಬೇಕಂತ ಥಿಂಕ್ ಮಾಡ್ತಿದ್ದೆ. ತುಂಬ ಮಂದಿ ಕೇಳಿದರು ಬ್ಲೌಸ್ ಕಟ್ಟಿಂಗ್ ಹೇಳಿಕೊಡಿ ಅಂತ. ಬಟ್ ಬ್ಲೌಸ್ ಸ್ಟಿಚಿಂಗ್ ಮತ್ತು ಕಟ್ಟಿಂಗ್ ಮೆಸರ್ಮೆಂಟ್ ಇಟ್ಟು ನಾನು ನಿಮಗೆ ಹೇಳಿಕೊಡ್ತೀನಿ. ಓಕೆ, ಬ್ಲೌಸ್ ಇದೆಲ್ಲ ಸ್ಟಿಚಿಂಗ್ ಮತ್ತು ಕಟ್ಟಿಂಗ್ ಹೇಳಿಕೊಡ್ತೇನೆ. ಬಟ್ ಕೆಲವರು ವಿಡಿಯೋ ನೋಡ್ತಾರೆ, ಸ್ಕಿಪ್ ಮಾಡದೆ ನೋಡಿ ಗೈಸ್. ತುಂಬಾ ಈಸಿ ಆಗುತ್ತೆ. ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಅರ್ಥ ಕೂಡ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೇನೆ. ಮತ್ತು ಏನು ಗೊತ್ತಾ, ಈಗ ನಾವು ಚೂಡಿದಾರ್ ಟಾಪ್ ಯಾವ ಥರ, ಚೂಡಿದಾರ್ ಫ್ರಾಕ್ ಅದನ್ನೆಲ್ಲ ಯಾವ ಥರ ಮಾಡ್ತೇವೆ ಅದೇ ಥರ ಬರುತ್ತೆ. ನಮಗೆ ಮೆಸರ್ಮೆಂಟ್ ಮೇಯ್ನಾಗಿ ಗೊತ್ತಿರಬೇಕು. ಮೆಸರ್ಮೆಂಟ್ ಮೇಯ್ನಾಗಿ ಗೊತ್ತಿದ್ದರೆ ನಮಗೆ ಯಾವ ಥರ ಆದರೂ ಫಾಲೋ ಮಾಡ್ಬೋದು. ಯಾವುದಾದ್ರೂ ಬಟ್ಟೆಯಲ್ಲಿ ನಾವು ಕಟ್ಟಿಂಗ್ ಮಾಡೋದಿದ್ರು ಫಾಲೋ ಮಾಡಲಿಕ್ಕೆ ಆಗುತ್ತೆ. ಓಕೆ, ನೋಡುವ ಬನ್ನಿ. ಬ್ಲೌಸ್ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ನೋಟ್ಸ್ ಬೇಕಾಗುವ ಅಳತೆ ಅಂದರೆ ಮೆಸರ್ಮೆಂಟ್. ನಾನು ಸ್ವಲ್ಪ ಕನ್ನಡದಲ್ಲಿ ಬರೆದಿದ್ದೇನೆ, ಸ್ವಲ್ಪ ಇಂಗ್ಲೀಷಲ್ಲಿ ಬರೆದಿದ್ದೇನೆ. ಕೆಲವರಿಗೆ ಅರ್ಥ ಆಗೋದಿಲ್ಲ, ಕನ್ನಡದಲ್ಲಿ ಹೇಳಿಕೊಡಿ ಅಂತ ಹೇಳ್ತಿದ್ದಾರೆ. ಬೇಸಿಕ್ ಕಲಿಯುವವರಿಗೆ ನಾವು ಎರಡು ಮಿಕ್ಸ್ ಮಾಡಿ ಕಲಿಸಬೇಕಾಗತ್ತೆ. ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡು ಕಲಿಸಬೇಕಾಗತ್ತೆ. ಅದಕ್ಕೋಸ್ಕರ ಈ ಥರ ಬರೆದಿದ್ದೇನೆ. ಮತ್ತು ಈಗ ನಾವು ಮೆಸರ್ಮೆಂಟ್ ತಗೊಳ್ಳುವಾಗ ಫುಲ್ ಬರೀತಾ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಓಕೆನಾ? ಫುಲ್ ಬರ್ಕೊಂಡು ನಾವು ಅಳತೆ ತೆಗೀಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಈಗ ರೆಡಿ ಮಾಡಿ ಇಟ್ಟಿದ್ದೇನೆ. ಅಂದರೆ ಫುಲ್ ಲೆಂತಲ್ಲಿ ನಾವು ಯಾವ ಥರ ಶಾರ್ಟಲ್ಲಿ ಬರಬೇಕಂದ್ರೆ ಎಫ್ ಮತ್ತು ಫುಲ್ ಲೆಂತ್, ಚೆಸ್ಟ್, ಮಿಡಲ್ ಚೆಸ್ಟ್, ಇದಕ್ಕೆ ಎಕ್ಸ್ಟ್ರಾ ಮಿಡಲ್ ಚೆಸ್ಟ್ ಬರುತ್ತೆ, ಅದು ಯೂಸ್ ಆಗುತ್ತೆ. ಟಾಪಿಗಾದರೆ ಮಿಡಲ್ ಚೆಸ್ಟ್ ಬರೋದಿಲ್ಲ, ಇದರಲ್ಲಿ ಬರುತ್ತೆ. ಓಕೆನಾ? ಶೋಲ್ಡರ್, ಆಮೇಲೆ ಹಾರ್ಮೋಲ್, ವೇಸ್ಟ್ ರೌಂಡು, ಪಾಯಿಂಟ್ ಲೆಂತ್, ಪಾಯಿಂಟ್ ವಿಡ್ತ್, ಇದೆರಡು ಬ್ಲೌಸಿಗೆ ಬರುತ್ತೆ. ಓಕೆ, ಟಾಪಲ್ಲಿ ಬರೋದಿಲ್ಲ. ಓಕೆ, ಪಾಯಿಂಟ್ ಲೆಂತ್, ಪಾಯಿಂಟ್ ವಿಡ್ತ್ ಬರುತ್ತೆ. ನೆಕ್ಸ್ಟ್ ಸ್ಲೀವ್ ಲೆಂತ್, ಸ್ಲೀವ್ ರೌಂಡ್ ಬರುತ್ತೆ. ಓಕೆ, ನೆಕ್ಸ್ಟ್ ಇದು ಯಾವ ಥರ ಅಂದರೆ ನಮಗೆ, ನಾನು ಅಳತೆ ಬ್ಲೌಸಲ್ಲಿ ನಾನು ನಿಮಗೆ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಹೇಳಿಕೊಡ್ತೇನೆ. ಬಟ್ ಈಗ ನಾವು ಇಷ್ಟು ಲಾಂಗ್ ಆಗಿ ಬರೀಲಿಕ್ಕೆ ಆಗೋದಿಲ್ಲ. ಇಷ್ಟು ಲಾಂಗಲ್ಲಿ ನಮಗೆ ಹೆಸರು ಬರೀಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಶಾರ್ಟಲ್ಲಿ ಬರ್ಕೊಳ್ಳಿ. ಫುಲ್ ಲೆಂತ್ ಅಂದರೆ ಎಫ್ ಎಲ್ ಅಂತ ಬರ್ಕೊಳ್ಳಿ. ಓಕೆನಾ? ಫುಲ್ ಲೆಂತ್ ಅಂತ. ಚೆಸ್ಟಿಗೆ ಸಿ ಎಚ್ ಬರ್ಕೊಳ್ಳಿ. ಓಕೆನಾ? ಇಲ್ಲಿ ರೌಂಡಲ್ಲಿ ಬರ್ತಿದ್ದೀನಿ ನೋಡಿ, CH ಫುಲ್ ಲೆಂತ್. ಇದು ಬೇಸಿಕ್ ನೀವು ಕಲಿತಾ ಹೋಗಿ ನಿಮಗೆ ಬರುತ್ತೆ. ಈ ಥರ ಮಾಡ್ಕೊಳ್ಳಿ. ನಾನು ನಿಮಗೆ ಫಸ್ಟಿಂದ ಹೇಳಿಕೊಡ್ಬೇಕಂತ ಇದ್ದೆ. ಬಟ್ ಹೀಗೆ ಬರ್ಕೊಂಡ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ ಅಂತ ಈ ಥರ ಹೇಳಿಕೊಡ್ತಿದ್ದೇನೆ. ಓಕೆ, ಚೆಸ್ಟ್, ಮಿಡಲ್ ಚೆಸ್ಟಿಗೆ ಎಮ್ ಮತ್ತು CH ಬರ್ಕೊಳ್ಳಿ. ಇಲ್ಲಾಂದರೆ ಮಿಡಲ್ ಚೆಸ್ಟ್ ಅಂತಲೇ ಬರ್ಕೊಳ್ಳಿ. ಓಕೆನಾ? ಇದೊಂದು ನೀವು ಮಿಡಲ್ ಚೆಸ್ಟ್ ಅಂತಲೇ ಬರ್ಕೊಳ್ಳಿ. ಇಲ್ಲಾಂದರೆ MI ಅಂತ ಬರ್ಕೊಂಡು ಸಿ ಅಂತ ಬರ್ಕೊಳ್ಳಿ, ಚೆಸ್ಟ್. ಓಕೆ, ಶೋಲ್ಡರ್ಗೆ SH. ಓಕೆ, ಈ ಥರ ಬರ್ಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ಅದಕ್ಕೆ ಹಾರ್ಮೋಲ್ಗೆ ARM ಅಂತ ಬರ್ಕೊಳ್ಳಿ, ಅಷ್ಟೇ ಸಾಕು. ಹಾರ್ಮೋಲ್. ಓಕೆ, ಕಾಣ್ತುಂಟಾ? ಸರಿ, ARM ಅಂತ ಬರ್ಕೊಳ್ಳಿ ಹಾರ್ಮೋಲಿಗೆ. ವೇಸ್ಟ್ ರೌಂಡಿಗೆ W ರೌಂಡ್, R ವೇಸ್ಟ್ ರೌಂಡ್. ಓಕೆ, ಪಾಯಿಂಟ್ ಲೆಂತ್ PL ಮತ್ತು ಡಾಟ್ ಹಾಕ್ಕೊಳ್ಳಿ. ಪಾಯಿಂಟ್ ವಿಡ್ತ್ ಡಾಟ್ ಹಾಕ್ಕೊಳ್ಳಿ. ಓಕೆನಾ?
ಇದಿಷ್ಟು ಹೀಗೆ ಬರ್ಕೊಂಡ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಹಾಗೆ ಸ್ಲೀವ್ ಲೆಂತ್ SL ಅಂತ ಬರ್ಕೊಳ್ಳಿ, ಸ್ಲೀವ್ ರೌಂಡ್ SR. ಈ ಥರ ನೀವು ಬರ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಫುಲ್ ನೇಮ್ ಬರೆಯೋದಕ್ಕಿಂತ ಈ ಥರ ಶಾರ್ಟಲ್ಲಿ ನೇಮ್ ಬರೆದ್ರೆ ತುಂಬಾ ಈಸಿ ಆಗುತ್ತೆ ಗೈಸ್. ಅದಕ್ಕೋಸ್ಕರ ಓಕೆ. ಇದರಲ್ಲಿ ನನಗೆ ಏನು ಹೇಳಬೇಕಂದ್ರೆ, ಈಗ ನಾವು ಬ್ಯಾಕ್ ಲೆಂತ್ ಮತ್ತು ಫ್ರಂಟ್ ಲೆಂತ್ ಅಂತ ಎರಡು ಬರುತ್ತೆ ಬ್ಲೌಸಲ್ಲಿ. ನಾನು ಸ್ವಲ್ಪ ಡಯಾಗ್ರಾಮ್ ಮಾಡಿ ತೋರಿಸ್ತೇನೆ. ಈ ಥರ ಜಸ್ಟ್ ನಾನು ಡಯಾಗ್ರಾಮ್ ಮಾಡಿ ತೋರಿಸ್ತೇನೆ, ಬಟ್ ಇದು ಫುಲ್ಲು ವಿವರಣೆ ನಿಮಗೆ ಕೂಡ ಹೇಳ್ತೇನೆ. ಹೀಗೆ ಈ ಥರ ಬರುತ್ತೆ ಬ್ಯಾಕ್. ಈಗ ನಾವು ಬ್ಯಾಕ್ ಫುಲ್ ಲೆಂತ್ ಬೇರೆ ಬರುತ್ತೆ, ಫ್ರಂಟ್ ಫುಲ್ ಲೆಂತ್ ಬೇರೆ ಬರುತ್ತೆ. ಜಸ್ಟ್ ನಮಗೆ ಫುಲ್ ಲೆಂತ್ ಅಂತ ಬರ್ಕೊಂಡಿದ್ದೇವೆ ನಾವು. ಫುಲ್ ಲೆಂತ್ ಅಂದರೆ ಈಗ ಬ್ಯಾಕ್ ಇದು ಬ್ಯಾಕ್ ಲೆಂತ್, ಇಲ್ಲಿ ಬ್ಯಾಕ್ ಲೆಂತ್ ಇಲ್ಲಿ ಇಷ್ಟು ಬರುತ್ತೆ. ಈಗ ಬ್ಯಾಕ್ ಲೆಂತ್ ನಾವು ಮೆಜರ್ಮೆಂಟ್ ತಗೊಳ್ಳುವಾಗ ಅದಕ್ಕೆ +1 ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು. ಫುಲ್ ಡೀಟೇಲ್ಸ್ ಆಗಿ ನಿಮಗೆ ಹೇಳಲಿಕ್ಕೋಸ್ಕರ ಈ ಥರ ಮಾಡ್ತಿದ್ದೇನೆ. ನೋಟ್ಸ್ ಕೂಡ ರೆಡಿ ಮಾಡ್ತೇನೆ ನಿಮಗೆ, ಬಟ್ ಇದರಲ್ಲಿ ನಿಮಗೆ ಸ್ವಲ್ಪ ವಿವರಿಸಿ ಆಮೇಲೆ ನಿಮಗೆ ಬ್ಲೌಸಿಗೆ ಹೋಗುವಂತ ಇದ್ದೇನೆ. ಓಕೆ. ಬ್ಯಾಕಲ್ಲಿ ಫುಲ್ ಲೆಂತ್ ಹೀಗೆ ಥರ ಇಟ್ಕೊಂಡು +1 ಇಂಚ್ ಆ್ಯಡ್ ಆಗುತ್ತೆ. +1 ಇಂಚ್ ಎಲ್ಲಿ ಆ್ಯಡ್ ಆಗುತ್ತೆ ಅಂದರೆ ಇಲ್ಲಿ ಹಾಫ್ ಇಂಚ್ ಕೆಳಗಡೆ. ಓಕೆ. ಇಲ್ಲಿ ಮೇಲ್ಗಡೆ ಹಾಫ್ ಇಂಚ್ ಶೋಲ್ಡರ್ ಹತ್ರ, ಆವಾಗ 1 ಇಂಚ್ ಆ್ಯಡ್ ಆಗುತ್ತೆ. ಓಕೆನಾ? ಈ ಥರ ಇಷ್ಟು ಬರುತ್ತೆ. ಆಮೇಲೆ ನಿಮಗೆ ಈ ಶೋಲ್ಡರ್ ಸಹ ಬರುತ್ತೆ. ಶೋಲ್ಡರ್ ಇದು ಆಫ್ ತಗೊಂಡು ಅದಕ್ಕೆ ಪ್ಲಸ್ ಆ್ಯಡ್ ಮಾಡಲಿಕ್ಕೆ ಉಂಟು. ಬಟ್ ಬ್ಲೌಸಲ್ಲಿ ನಿಮಗೆ ತುಂಬ ಶೋಲ್ಡರ್ ತುಂಬ ಡಿಫ್ರೆನ್ಸ್ ಆಗುತ್ತೆ ಬ್ಲೌಸಲ್ಲಿ. ಡೀಪ್ ನೆಕ್ ಇದ್ದರೆ ಇದನ್ನು ನೋಡ್ಕೊಳ್ಳಿ, ಡೀಪ್ ನೆಕ್ ಇದ್ದರೆ ಶೋಲ್ಡರ್ ಕಡಿಮೆ ಆಗುತ್ತಾ ಬರುತ್ತೆ. ಡೀಪ್ ನೆಕ್ ಇದ್ದರೆ ಶೋಲ್ಡರ್ ಕಡಿಮೆ ಆಗುತ್ತೆ. ಕೆಲವರಿಗೆ ಡೀಪ್ ಇರೋದಿಲ್ಲ, ಇಷ್ಟೇ ಇರ್ತಾರೆ ಕೆಲವರು, ಆವಾಗ ಶೋಲ್ಡರ್ ಜಾಸ್ತಿ ಆಗುತ್ತೆ. ಇದನ್ನು ನೆನಪಿಟ್ಕೊಳ್ಳಿ ಗೈಸ್, ಇದು ತುಂಬಾ ಈಸಿ ಆಗುತ್ತೆ ಇದನ್ನು ನೆನಪಿಟ್ಕೊಂಡ್ರೆ. ಅದಕ್ಕೋಸ್ಕರ ನಿಮಗೆ ಫಸ್ಟಿಗೆ ಹೇಳಿಕೊಡ್ತಿದ್ದೇನೆ. ಓಕೆನಾ? ಬ್ಲೌಸಲ್ಲಿ ಎಷ್ಟು ನೀವು ಸ್ಟಿಚಿಂಗ್ ಮಾಡ್ತೀರಿ, ಬ್ಲೌಸಲ್ಲಿ ಎಷ್ಟು ಸ್ಟಿಚಿಂಗ್ ಮಾಡ್ತೀರಿ ಅಷ್ಟೇ ಡಿಫ್ರೆನ್ಸ್ ಬರ್ತದೆ. ತುಂಬ ಮಂದಿಗೆ ಡಿಫ್ರೆನ್ಸ್ ಬರ್ತಾ ಇರುತ್ತೆ, ಯಾಕಂದರೆ ಮೆಜರ್ಮೆಂಟ್ ಕೆಲವರು ಚೇಂಜ್ ಆಗಿರುತ್ತೆ. ಆವಾಗ ಮೆಜರ್ಮೆಂಟ್ ತುಂಬಾ ಡಿಫ್ರೆಂಟಾಗಿ ಬರುತ್ತೆ. ಅದಕ್ಕೋಸ್ಕರ ಬ್ಲೌಸ್ ಕಲಿಯುವಾಗ ತುಂಬಾ ಕರೆಕ್ಟಾಗಿ ನೋಡ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೇನೆ. ನೆಕ್ಸ್ಟ್ ಇಲ್ಲಿ ಶೋಲ್ಡರ್ ಬರುತ್ತೆ, ಇಲ್ಲಿ ಶೋಲ್ಡರ್ ನಾವು ಯಾವುದರಲ್ಲಿ ಟಾಪಲ್ಲಿ ಇಲ್ಲಿ ಶೋಲ್ಡರ್ ಎಷ್ಟು ಇಡ್ತೇವೆ ಅಷ್ಟೇ ಇಲ್ಲಿ ಇಡ್ತೇವೆ. ಬಟ್ ಇದರಲ್ಲಿ ಹಾಗೆಲ್ಲ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಇದರಲ್ಲಿ ಹಾರ್ಮೋಲ್ ಲೆಂತ್, ಹಾರ್ಮೋಲ್ ವಿಡ್ತ್ ಆ ಥರ ಸಹ ಬರುತ್ತೆ. ಓಕೆನಾ? ಈಗ ಇಲ್ಲಿ ಇಷ್ಟ ಆದಮೇಲೆ ನೆಕ್ಸ್ಟ್ ಇಲ್ಲಿ ಚೆಸ್ಟ್, ಇದು ಸೇಮ್. ಚೆಸ್ಟಲ್ಲಿ ಸಹ ಸುಮಾರು ಡಿಫ್ರೆನ್ಸ್ ಇದೆ. ಚೆಸ್ಟಲ್ಲಿ ಯಾವ ಥರ ಡಿವೈಡ್ ಮಾಡಬೇಕು, ಯಾವ ಥರ ಲೆಸ್ ಮಾಡಬೇಕು ಅದರಲ್ಲಿ ಸಹ ಇರುತ್ತೆ. ಓಕೆ, ಇಷ್ಟು ಬರುತ್ತೆ ಗೈಸ್. ಓಕೆನಾ? ಇಲ್ಲಿಂದ ಕೆಳಗೆ ವೇಸ್ಟ್ ರೌಂಡು ಇಲ್ಲಿ ಬರುತ್ತೆ, ಅದಕ್ಕೆ 1 ಇಂಚ್ ಆ್ಯಡ್ ಮಾಡ್ಕೊಳ್ತಾರೆ. ಕೆಲವರು ಆ್ಯಡ್ ಮಾಡ್ಕೊಳ್ಳೋದಿಲ್ಲ, ಟಕ್ಸ್ ಇಡೋದಿಲ್ಲ, ಕೆಲವರು ಟಕ್ಸ್ ಇಡ್ತಾರೆ. ಓಕೆ, ಬ್ಯಾಕಲ್ಲಿ ಟಕ್ಸ್ ಇಡ್ತಾರೆ ಕೆಲವರು, ಬಟ್ ಕೆಲವರು ಇಡೋದಿಲ್ಲ. ನಮ್ಮ ಕಡೆ ಜಾಸ್ತಿಯಾಗಿ ಟಕ್ಸ್ ಇಡ್ತಾರೆ. ಅದಕ್ಕೋಸ್ಕರ ಇಲ್ಲಿ 1 ಇಂಚ್ ಆ್ಯಡ್ ಮಾಡ್ಕೊಳ್ತೇವೆ. ಇಲ್ಲಿ ಎಕ್ಸ್ಟ್ರಾ ಪೀಸ್ ಬರುತ್ತೆ 1.5, ಇಲ್ಲಿ ಎಕ್ಸ್ಟ್ರಾ ಪೀಸ್ 1.5 ಬರುತ್ತೆ. 2 ಇಂಚಸ್ ಆ್ಯಡ್ ಮಾಡ್ಕೊಳ್ಬೋದು, ಬಟ್ ತುಂಬ ಜಾಸ್ತಿ ಇಟ್ಟರೆ ಇಲ್ಲಿ ರಿಂಕಲ್ಸ್ ಎಲ್ಲ ಬರುತ್ತೆ. ಅದಕ್ಕೋಸ್ಕರ 1.5 ಎಕ್ಸ್ಟ್ರಾ ಇಡ್ಬೋದು, 1.5 ಎಕ್ಸ್ಟ್ರಾ ಇಟ್ಕೊಳ್ಳಿ. ಕಲಿಯುವರು 2 ಇಂಚ್ ಇಟ್ಟರು ಪರವಾಗಿಲ್ಲ. ಓಕೆನಾ? ಈ ಥರ ಬರುತ್ತೆ. ಇಲ್ಲಿ ಹಾರ್ಮೋನ್ ಶೇಪ್ ಇಲ್ಲಿ ಸಹ ಈ ಥರ ಬರುತ್ತೆ. ಓಕೆ, ಚೂಡಿ ಟಾಪಿಗೆ ಮಾಡ್ತೇವಲ್ಲ ಅದೇ ಥರ ಬರುತ್ತೆ. ಓಕೆ, ಇಷ್ಟು ಬ್ಲೌಸಲ್ಲಿ ಡೀಟೇಲ್ಸ್ ಆಗಿ ಇರುತ್ತೆ ಗೈಸ್. ಅದನ್ನು ಯಾವ ಥರ ನೋಟ್ಸ್ ರೆಡಿ ಮಾಡ್ಕೊಂಡು ನಿಮಗೆ ಹೇಳಿಕೊಡ್ತೇನೆ. ಓಕೆನಾ? ಇಷ್ಟು ನೀವು ಬರ್ಕೊಂಡು ಕರೆಕ್ಟಾಗಿ ನೋಟ್ಸ್ ರೆಡಿ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ನೋಟ್ಸ್ ರೆಡಿ ಮಾಡ್ಕೊಂಡು ನಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೇನೆ. ಓಕೆ ಗೈಸ್, ಹಾಗೆಯೇ ನನಗೆ ವೀಡಿಯೋಕ್ಕೆ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಿ. ಜಸ್ಟ್ ಒಂದು ವೀಡಿಯೋ ನೋಡಿದವರು ಒಂದು ಲೈಕ್ ಆದರೂ ಕೊಡಿ, ಆವಾಗ ತುಂಬ ಇಂಟ್ರೆಸ್ಟ್ ಆಗುತ್ತೆ ಲೈಕ್ ಕೊಟ್ಟರೆ. ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೋಡಿದವರು ಸ್ಕಿಪ್ ಮಾಡಿದೆ ನೋಡಿ. ಓಕೆನಾ? ತುಂಬ ಇಂಟ್ರೆಸ್ಟ್ ಆಗುತ್ತೆ ವೀಡಿಯೋ ನೋಡ್ತಾ ನಿಮಗೆ ಕಲಿಯುವ ಇಂಟ್ರೆಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೇನೆ, ಸ್ಕಿಪ್ ಮಾಡದೆ ವೀಡಿಯೋ ಫುಲ್ ನೋಡಿ.
ಹಾಗೆ ನಿಮ್ಮ ಫ್ರೆಂಡ್ಸ್ ಅವರಿಗೆ ಸಹ ಹೇಳಿ ಈ ಥರ ಚಾನಲ್ ಇದೆ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಿಮಗೆ ನನ್ನ ವಿಡಿಯೋಕ್ಕೆ ನೋಡ್ತಾ ಇರಿ ಅಂತ ಹೇಳ್ತಿದ್ದೇನೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಓಕೆ ಗೈಸ್, ನನಗೆ ತುಂಬಾ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೇನೆ. ಓಕೆ ಗೈಸ್, ನನ್ನ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ತುಂಬ ಮಂದಿ ನೋಡ್ತಾರೆ ಬಟ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೇನೆ. ಓಕೆ ಗೈಸ್, ಬಾಯ್. ಜೈ ಶ್ರೀ ಕೃಷ್ಣ. ಥ್ಯಾಂಕ್ ಯು.